ನಮಸ್ಕಾರ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ. ಏನಕ್ಕೆ ಇವತ್ತು ಈ ಮಾತಾಡ್ತಿದ್ದೀನಿ ಅಂದರೆ, ಇವತ್ತು ಹ್ಯಾಪಿ ರಕ್ಷಣಾ ಬಂಧನ ಸ್ಪೆಷಲಾಗಿ ಅಣ್ಣ, ನಾನು, ನಮ್ಮ ತಮ್ಮ ಇಚ್ಕಾಸ್ ಹತ್ರ ಹೋಗಿ ಪೂಜೆ ಸಾಮಾನು ತಗೊಂಡು ಅಲ್ಲಿಂದ ಅರಳಿ ಗೇಟು ಚೌಡೇಶ್ವರಮ್ಮನ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗೋ ಕಾರಣ ಏನಪ್ಪ ಅಂದರೆ, ಎಲ್ಲ ನನ್ನ ಪ್ರೀತಿ ಅಕ್ಕ ತಂಗಿಯರಿಗೂ ದೇವರು ಒಳ್ಳೇದು ಮಾಡಲಿ ಅಂತ. ಯಾರ ಅಣ್ಣ ತಂಗಿಯರಿದ್ರೋ ಅವರೆಲ್ರಿಗೂ ಈ ತಾಯಿ ಆಶೀರ್ವಾದ ಒಂದಿದ್ದರೆ ಎಂದು ಕಸಾಸ್ಬೋದು. ಹಂಗೆ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ರಿಟರ್ನು ಇಚ್ಕಾಸ್ ಕಡೆ ಹೋದ್ವಿ. ಲಾರಿ ಲೋಡಿಗೆ ಬಿಟ್ಟಿದ್ವಿ. ಆ ಲಾರಿ ಹತ್ರ ಹೋಗಿ ಟಾರ್ಪಲೆಲ್ಲ ನೆಂದಿತ್ತಂತೆ, ಸಕ್ಕರೆ ಲೋಡ್ ಮಾಡ್ಕೊಂಡಿದ್ದು ದಾಂಡ್ಲಿಂದ. ಟಾರ್ಪಲೆಲ್ಲ ಬಿಸಿಲಿಗೆ ಒಣಗಿಸ್ಬಿಟ್ಟು ಆ ಟಾರ್ಪಲೆಲ್ಲ ಗಾಡಿ ಒಳಗಡೆ ಮತ್ತೆ ಎತ್ತಿಟ್ಟು ಅಲ್ಲಿಂದ ರಿಟರ್ನು ಇನ್ನೇನು ಊರ ಕಡೆ ಬಂದ್ವಿ. ಊರ ಕಡೆ ಬರೋಷ್ಟರಲ್ಲಿ ನನ್ನ ತಂಗಿರು ವೆಯ್ಟಿಂಗ್. ಸ್ವಂತ ರಕ್ಷಾಬಂಧನ ಅಂತ ಬಂದರೆ ಸ್ವಂತ ಅಕ್ಕ ತಂಗಿರೆ ಅಂತ ಆಗಬೇಕಾಗೇನಿಲ್ಲ. ಯಾರೇ ಇನ್ನೊಬ್ಬರು ಅಣ್ಣ ತಂಗಿ ಥರ ನೋಡೋದು ಅಥವಾ ಅಕ್ಕ ತಂಗಿ ಥರ ನೋಡೋದು ಏನೇ ಇದ್ರೂ ಒಬ್ಬ ಅಣ್ಣನ ಸ್ಥಾನ ಕೊಡೋದಕ್ಕೆ ತುಂಬ ಅದೃಷ್ಟ ಮಾಡಿರಬೇಕು. ನಮ್ಗೆ ಅದೃಷ್ಟ ಇರಲಿಲ್ಲ, ಬಟ್ ಈ ತಂಗಿಯಿಂದ ನಮ್ಗೆ ಅದೃಷ್ಟ ಸಿಕ್ಕಿದೆ. ಇನ್ನೇನು ಅಲ್ಲಿಂದ ಹೊಸಕೋಟೆಗೆ ಬಂದ್ವಿ. ಮತ್ತೆ ನಮ್ಮ ಇನ್ನೊಬ್ಬ ತಂಗಿ ಇದ್ದಾರೆ, ಅವ್ರ ಹತ್ರ ನಮ್ಮ ಅಕ್ಕ ಮತ್ತು ತಂಗಿ 3 ಜನ. ಅವ್ರ ಕಡೆಯಿಂದ ರಾಗಿ ಕಟ್ಸ್ಕೊಂಡು ಅಲ್ಲಿ ನೈಟ್ 9:30 ಆಗೋಯಿತು. ಅಲ್ಲಿಂದ ಇವತ್ತಿನ ಕೆಲಸ ಇಷ್ಟೇ ಅಂದ್ಕೊಂಡು ಮಾಡ್ತಾಯಿದ್ವಿ. ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರು ಭಗವಂತ ತಂಗಿ ಅಕ್ಕ ಇಲ್ಲ ಅನ್ನೋ ಫೀಲಿಂಗ್ ಇಲ್ಲದೇ ಇವ್ರನ್ನೆಲ್ಲ ನಮಗೆ ಗಾಡ್ ಗಿಫ್ಟ್ ಹಾಕ್ಕೊಟ್ಟ. ಇವ್ರು ನಮ್ಮ ಚಿಕ್ಕಪ್ಪನ ಮಗಳು ನನ್ನ ತಂಗಿ. ಹೀಗೆ ಅವಳು ಪೂಜೆ ರಾಖಿ ಕಟ್ಸ್ಕೊಂಡು ಮುಗಿಸ್ಕೊಂಡು ಇವತ್ತಿನ ಕತೆ ಮುಗಿತೀನಿ. ಏನು ಸಿಗೋಣ ಎಲ್ಲ ಅಕ್ಕ ತಂಗಿರು ಒಳ್ಳೆ